జీరో అయిందా వాడలు జీరోతో మొదలెట్టు. అయ్యో మాడ రీస్టార్ట్ రీస్టార్ట్ చెయ్యరా. ಹಾಯ್ ಹಲೋ ನಮಸ್ಕಾರ. ಇನ್ನೇನು ಎಕ್ಸಾಮ್ಗೆ ಒಂದು ತಿಂಗಳು ಒಂದು ವಾರನೋ ಒಂದು ದಿನನೋ ಇದ್ದಾಗ ಯೂಟ್ಯೂಬ್ಗೆ ಬಂದ್ಬಿಟ್ಟು ವ್ಯೂಸು ಸಬ್ಸ್ಕ್ರೈಬರ್ಸು ನೋಡ್ದಂಗೆ ಬರೀ ತಮ್ನೇಲ್ ನೋಡಿಕೊಂಡು ಈ ವಿಡಿಯೋನ ಓಪನ್ ಮಾಡಿದವ್ರಿಗೆಲ್ಲ ಸುಸ್ವಾಗತ ರೀಸ್ಟಾರ್ಟ್ ಚಾನಲ್ಗೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ನ ನೋಡೋರು 4 ಸಬ್ಜೆಕ್ಟ್ಸ್ ಓದ್ಕೊತಾ ಇದ್ದೀರಲ್ವ. ನಾನು 4 ಸಬ್ಜೆಕ್ಟ್ಸ್ ಎಂತ ಕೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಚಾನಲಲ್ಲಿ ಮೇಯ್ನಾಗಿ SSC CGL ರಿಲೇಟೆಡ್ ವೀಡಿಯೋಸ್ ಇರುತ್ತೆ. SSC CGL ಬಿಟ್ಟು ಬೇರೆಯವ್ರು ಯಾರು ನೋಡೋಂಗೆ ಇಲ್ವಂತಂದರೆ ನೋಡ್ಬೋದು. ಯಾರ್ಯಾರು ಅಂತಂದರೆ RRB NTPC ಮತ್ತು RPF SI PC ಮತ್ತು ಸ್ಟೇಟ್ PCS ಎಕ್ಸಾಮ್ಸ್ ಇರುತ್ತಲ್ಲ, ಯಾವ ಎಕ್ಸಾಮ್ಸಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಬರುತ್ತೋ ಅವರೆಲ್ಲರೂ ನಮ್ಮ ಚಾನಲ್ ವೀಡಿಯೋಸ್ ನೋಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ SSC CGL ಅವ್ರಿಗೆ 100% ಡೀಟೇಲ್ಸು ಇದ್ರಲ್ಲಿ ಸಿಗುತ್ತೆ. ಸೊ ಬನ್ನಿ ಮತ್ತೆ 0 ಮಾಡೋಣ, ರೀಸ್ಟಾರ್ಟ್. ಸೊ ಇವತ್ತಿನ ವಿಡಿಯೋ ಬಂದು ಪರ್ಸೆಂಟೇಜಸಲ್ಲಿ 4ನೇ ವಿಡಿಯೋ. ಸೊ ಲಾಸ್ಟ್ ವಿಡಿಯೋಲಿ ನಾನು ಆ್ಯಕ್ಚುಲಿ ವೀಡಿಯೋದಲ್ಲಿ ನಂಬರ್ 12 ಅಂತ ಇದೆ, ಅದು ಆ್ಯಕ್ಚುಲಿ 12 ಅಲ್ಲ 11. ಇವತ್ತಿನ ವೀಡಿಯೋದು 12 ಆ್ಯಕ್ಚುಲಿ. ಸೊ ಪರ್ಸೆಂಟೇಜಸಲ್ಲಿ ನಾವು ಲಾಸ್ಟ್ ವೀಡಿಯೋಲಿ ಏನೇನು ನೋಡ್ಕೊಂಡ್ವಿ, ಅದೇ ಸ್ಕ್ವಯರ್ಸ್ ಏರಿಯಾ ಇನ್ಕ್ರೀಸ್ ಆದರೆ ಹೆಂಗೆ, ಸ್ಕ್ವಯರ್ಸ್ ಆಗಲಿ ಅದು ಸರ್ಕಂಫರೆನ್ಸ್ ಆಗಲಿ ಇವೆಲ್ಲ ಹೇಗೆ ಅಂತ ನೋಡ್ಕೊಂಡ್ವಿ. ಸೊ ಇವಾಗ ಒಂದು ಸ್ವಲ್ಪ ಕ್ರಿಯೇಟಿವ್ ಕ್ವಶನ್ಸ್ ಕೇಳ್ತಾರೆ ಪರ್ಸೆಂಟೇಜಸಲ್ಲಿ. ಅದ್ರಲ್ಲಿ ನಾವು ಹೆಂಗೆ ತಪ್ಪು ಮಾಡ್ತೀವಿ, ಏನು ಸ್ಮಾಲ್ ಮಿಸ್ಟೇಕ್ಸ್ ಮಾಡ್ತೀವಿ, ಅದನ್ನು ಹೆಂಗೆ ಅವಾಯ್ಡ್ ಮಾಡ್ಕೊಬೇಕು, ಅವೆಲ್ಲ ಇವತ್ತು ನೋಡೋಣ. ಸೊ ಫಸ್ಟ್ ಕ್ವಶನ್ ಬರ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಕ್ವಶನ್ ಎಂತಕ್ಕೆ ಡಿಕ್ಟೇಟ್ ಮಾಡ್ತೀನಿ ಅಂತಂದರೆ, ನಿಮ್ಮ ಬುಕ್ಕಲ್ಲಿ ನೀವು ಕ್ವಶನ್ ಬರ್ಕೊತೀರಾ. ನಾನು ಕ್ವಶನ್ ಬರ್ಕೊಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಓಡ್ತಾ ಇರುತ್ತೆ, ಹೆಂಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರಾಕ್ಟಿಕಲಾಗಿ ನೀವು ಸಾಲ್ವ್ ಮಾಡ್ಬೋದು ಅಂತ ಒಂದು ಉದ್ದೇಶಕ್ಕೋಸ್ಕರ ನಾನು ಕ್ವಶನ್ಸ್ ಡಿಕ್ಟೇಟ್ ಮಾಡ್ತೀರಾ ಅಷ್ಟೇ. ಸೊ ಬರ್ಕೊಳ್ಳಿ. ಸೂರ್ಯ ಸ್ಪೆಂಡ್ಸ್ 60% of his salary on food, 20% of remaining on petrol, 10% of the remaining on entertainment, and saves the remaining amount if he saves rupees 288, find his ಸ್ಯಾಲರಿ. ಸೊ ಇಲ್ಲಿ ಕ್ವಶನ್ ಎಷ್ಟೇ ದೊಡ್ಡದಾಗಿ ಕೊಟ್ಟರು, ನಾನು ಮುಂಚೆನೇ ಹೇಳಿದ್ದೀನಿ, ಅದೊಂದು 3 ಟೈಪ್ಸ್ ಇರುತ್ತೆ. ಆ 3 ಟೈಪ್ಸಲ್ಲೇ ನಮಗೆ ಯಾವುದೋ ಒಂದಲ್ಲಿ ಕೇಳಿರ್ತಾರೆ. ಅದು ಯಾವುದ್ಯಾವುದು ಕೇಳಿದ್ರೆ ಫೈನಲ್ ವ್ಯಾಲ್ಯೂ ಕೇಳ್ತಾರೆ, ಫೈನಲ್ ವ್ಯಾಲ್ಯೂ ಕೊಟ್ಟರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅಥವಾ ಪರ್ಸೆಂಟೇಜ್ ಕೊಡ್ತಾರೆ, ಪರ್ಸೆಂಟೇಜ್ ಕೊಟ್ಟರೆ ನಾವು ಒಂದು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೊತೀವಿ. ಅಥವಾ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟರೆ ನಾವು ಅದನ್ನೊಂದು ಈಕ್ವೇಷನಾಗಿ ಕನ್ವರ್ಟ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋಲಿ. ಸೊ ಇವಾಗ ಈ ಕ್ವಶನ್ ಇನ್ ಕೇಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಆಲ್ರೆಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ನಮಗೆ ಇವಾಗೇನು ಸೂರ್ಯ ಸ್ಪೆಂಡ್ಸ್, ಒಂದ್ಸಲ ಕ್ವಶನ್ ಕ್ಲೀನಾಗಿ ನೋಡಿಕೊಂಡ್ರೆ, ಸೂರ್ಯ ಸ್ಪೆಂಡ್ 60% ಆಫ್ ಹಿಸ್ ಸ್ಯಾಲ್ರಿ. ಅಂದರೆ ಸೂರ್ಯ 60% ಅವನ ಸ್ಯಾಲ್ರಿಲಿ 60% ಫುಡ್ ಮೇಲೆ ಎಕ್ಸ್ಪೆಂಡ್ ಮಾಡ್ತಾನೆ. ಅಂದರೆ ಫುಡ್ ಪರ್ಚೇಸ್ ಮಾಡೋಕ್ಕೆ 60% ಆಫ್ ಹಿಸ್ ಸ್ಯಾಲ್ರಿನ ಯೂಸ್ ಮಾಡ್ತಾನೆ. ಆ್ಯಂಡ್ ಮಿಕ್ಕಿದ್ದ 20%ನ ಪೆಟ್ರೋಲ್ಗೆ ಖರ್ಚು ಮಾಡ್ಕೊತಾನೆ, 10%ನ ಎಂಟರ್ಟೈನ್ಮೆಂಟ್ ಖರ್ಚು ಮಾಡ್ಕೊತಾನೆ, ಆ್ಯಂಡ್ ಮಿಕ್ಕಿದ್ನ ಅಮೌಂಟ್ನ ಸೇವ್ ಮಾಡ್ಕೊತಾನೆ. ಆ ಸೇವ್ ಮಾಡ್ಕೊಂಡಿದ್ದ ಅಮೌಂಟ್ ಎಷ್ಟು? 288. ಫೈಂಡ್ ಇಸ್ ಸ್ಯಾಲ್ರಿ ಅಂತ ಅಂದರೆ ನಮ್ಗೆ ಇಲ್ಲಿ ಏನಂತ ಗೊತ್ತಾಗ್ತಿದೆ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಕೇಳ್ತಿದ್ದಾರೆ ಅಲ್ವಾ. ಅಂದರೆ ಅವ್ನಿಗೆ ಸೇವ್ ಆಗಿರೋ ಅಮೌಂಟ್ ಎಷ್ಟು? 288. ಸೊ ನಮಗೇನು ಕೇಳ್ತಿದ್ದಾರೆ? ಇನಿಷಿಯಲ್ ವ್ಯಾಲ್ಯೂ 100% ಅಂತ ನಾವು ಯಾವಾಗಲೂ ಕನ್ಸಿಡರ್ ಮಾಡ್ಕೊಬೇಕು ಅಂತ ಕೇಳಿದ್ದೀನಿ. ಈ ಒಂದು ಪರ್ಸೆಂಟೇಜು ಅಂದರೆ ಈ 288 ಎಷ್ಟು ಪರ್ಸೆಂಟೇಜ್ ಅಂತ ನಾವು ತಿಳ್ಕೊಂಡ್ರೆ ನಮ್ಗೆ 100% ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ನಮಗೆಲ್ಲರಿಗೂ ಗೊತ್ತು, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ಸ್ ಟು ಸೇವಿಂಗ್ಸ್ ಅಂತ. ಇದು ಫಾರ್ಮುಲಾನ, ಇದು ಕಾಮನ್ ಸೆನ್ಸು. ಇವಾಗ ನಮಗೆ ಬರೋ ಅಮೌಂಟಲ್ಲಿ ನಮಗೆ ಎಕ್ಸ್ಪೆಂಡಿಚರ್ ಹೋದರೆ ಉಳಿಯೋದು ಸೇವಿಂಗ್ಸು ಅಲ್ವಾ. ಇದು ನೆನ್ಪಿಟ್ಕೊಳ್ಳಿ ಅಂತ ನಾನೇನು ಹೇಳಲ್ಲ, ಇದು ಎಲ್ಲರಿಗೂ ಗೊತ್ತಿರೋದೆ ಕಾಮನ್ ಸೆನ್ಸ್. ಇವಾಗೇನು
ಇನ್ಕಮನ್ನು ನಾವು 100% ಅಂತ ತಗೊಂಡ್ರೆ, ಅಂದರೆ ಅವ್ನಿಗೆ ಎಷ್ಟಾದ್ರು ಬರಲಿ, ಇವಾಗ 100 ರೂಪಾಯಿ ಬರಲಿ, ಅವ್ನಿಗೆ 10 ಲಕ್ಷ ಬರಲಿ, 1 ಲಕ್ಷ ಬರಲಿ ಸ್ಯಾಲ್ರಿ, ಅಥವಾ 50,000 ಬರಲಿ, 20,000 ಬರಲಿ, 30,000 ಬರಲಿ, ಅದನ್ನು ನಾವು 100% ಅಂತ ತೊಗೊತೀವಿ. ಮೈನಸ್ ಎಕ್ಸ್ಪೆಂಡಿಚರ್ ಏನು, ಸೂರ್ಯ ಸ್ಪೆಂಡ್ 60% ಆನ್ ಇಸ್ ಸ್ಯಾಲರಿ, 60% ಪ್ಲಸ್ ಫುಡ್ ಎಷ್ಟು 20, ಆಮೇಲೆ 20% ಆನ್ ಪೆಟ್ರೋಲ್ 20 ಪ್ಲಸ್ 10% ಆಫ್ ದ ರಿಮೈನಿಂಗ್ ಆನ್ ಎಂಟರ್ಟೈನ್ಮೆಂಟ್ 10%. ಸೊ ಟೋಟಲ್ ಎಷ್ಟಾಯಿತು 60, 70, 80, 90%. 100ಅಲ್ಲಿ 90% ಹೋದರೆ ಎಷ್ಟು 10%. ಸೊ 10%ನ ಸೇವಿಂಗ್ಸ್ ಅಂತ ಅಂದ್ಕೊಂಡಿದ್ದಾರೆ. ಅಂತ ಅಂದರೆ 10% ಸೇವಿಂಗ್ಸ್ ಇಲ್ಲಿ ಎಷ್ಟು 288 ಆಗುತ್ತೆ. ಸೊ 10% 288 ಅಂದರೆ 100 ಎಷ್ಟು, ಇಲ್ಲಿಗೆ ಒಂದು ರಿಲೇಷನ್ ಇದೆ, ಅಂದರೆ ಇಂಟು 10. ಸೊ ಇಂಟು 10 ಅಂತ ಹಾಕೊಂಡ್ರೆ 2880 ಬರುತ್ತೆ. ಸೊ ಇಷ್ಟು ಆನ್ಸರ್ ಯಾರಿಗಾರು ಬಂತಾ, ಹೊಡಿ ಚಪ್ಪಾಳೆ, ಯಾಕಂದರೆ ಇದು ರಾಂಗು. ಗುರು ಇದು ರಾಂಗು, ಈ ಥರ ಮಾಡಿದ್ರೆ ನಿಮಗೆ 0 ಮಾರ್ಕ್ಸು. ಯಾಕೆ ಅಂತ ಅಂದರೆ ಇವಾಗ ನೋಡಿ ಕ್ವಶ್ನಲ್ಲಿ ಏನು ಕೇಳಿದ್ದಾರೆ, ಸೂರ್ಯ ಸ್ಪೆಂಡ್ 60% ಆಫ್ ಹಿಸ್ ಸ್ಯಾಲ್ರಿ ಆನ್ ಫುಡ್. ನಾವೇನು ತಪ್ಪು ಮಾಡ್ಬೋದು ಅಂತ ಇವಾಗ ತೋರಿಸಿದೆ ಅಷ್ಟೇ ನಿಮಗೆ. ಸೂರ್ಯ ಸ್ಪೆಂಡ್ 60% ಆಫ್ ಹಿಸ್ ಸ್ಯಾಲ್ರಿ ಆನ್ ಫುಡ್, 60% ಫುಡ್ ಮೇಲೆ ಇದು ಮಾಡಿದ್ದಾರೆ. 20% ಆಫ್ ರಿಮೈನಿಂಗ್ ಅಂದರೆ 60% ಖರ್ಚು ಮಾಡಾದ್ಮೇಲೆ ಅದರಲ್ಲಿರುವ ಅದರಲ್ಲಿ ಉಳಿದಿದ್ರ ಮೇಲೆ ಮತ್ತೆ 20% ರಿಮೈನಿಂಗ್ ಆಫ್ 60% ಅದಾದಮೇಲೆ ಇದು 60% ಯೂಸ್ ಆದಮೇಲೆ ಫುಡ್ಗೆ ಅದರಲ್ಲಿ ಎಷ್ಟು ಉಳಿದಿರುತ್ತೋ ಅದರಲ್ಲಿ 20%ನ ಬಂದು ಅವನು ಯಾವುದಕ್ಕೆ ಪೆಟ್ರೋಲ್ಗೆ ಯೂಸ್ ಮಾಡ್ತಾನೆ. ಅದಾದಮೇಲೆ ಅದ್ರಲ್ಲಿ ಮತ್ತೆ ಈ 20% ಆದಮೇಲೆ ಉಳಿದಿರೋ ಅಮೌಂಟಲ್ಲಿ 10%ನ ಅವನು ಎಂಟರ್ಟೈನ್ಮೆಂಟಿಗೆ ಇದು ಮಾಡ್ಕೊತಾನೆ. ಅದಾದಮೇಲೆ ಉಳಿದಿದ್ದು 288. ಅರ್ಥ ಆಗ್ತಿದೆಯಾ, ರಿಮೈನಿಂಗ್. ಸೊ ಇವಾಗ ಕ್ಲೀನಾಗಿ ಇನ್ನೊಂದು ಸಲ ಮಾಡಿ ನೋಡೋಣ ಎಷ್ಟು ಬರುತ್ತೆ ಆನ್ಸರ್ ನೋಡೋಣ. ಸೊ ಇವಾಗ ಒಂದು ಸಲ ಮಾಡಿದ್ರೆ ಅದು ಹೆಂಗೆ ಆ್ಯಕ್ಚುಲಿ ಮಾಡೋದು ಇವಾಗ ನೋಡೋಣ. ಸೊ ಸ್ಯಾಲ್ರಿನ ನಾವು 100% ಅಂತ ತೊಗೊಳ್ಳೋಣ. ಸ್ಯಾಲ್ರಿ 100% ಅಂತ ಏನಕ್ಕೆ ತೊಗೊಂತೀವಿ ಅಂತ ಕೇಳಿದ್ರೆ, ನಾನು ಮುಂಚೆನೇ ಹೇಳಿದ್ದೀನಿ, ನಾವು ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿಲ್ಲದೆ ಇದ್ದಾಗ ಯಾವಾಗಲೂ ಅದನ್ನು 100% ಅಂತ ತೊಗೊತೀವಿ ಅಂತ. ಸೊ ಇಲ್ಲಿ ಏನು ಕೇಳಿದರೆ, ಅವ್ರು ಸ್ಯಾಲ್ರಿ ಕೇಳಿದ್ದಾರೆ, ಅಂದರೆ ಇನಿಷಿಯಲ್ ಸ್ಯಾಲ್ರಿ ಕೇಳಿದ್ದಾರೆ. ಸೊ ಇನಿಷಿಯಲ್ ಸ್ಯಾಲ್ರಿನ ನಾವು 100% ಅಂತ ತೊಗೊತಾ ಇದ್ವಿ. ಅದರಲ್ಲಿ ಏನು ಮಾಡಿದ್ದಾರೆ, 60% ಫುಡ್, 60% ಆಫ್ 100% ಎಷ್ಟು ಫುಡ್, 60% ಆಫ್ 100ನ ಫುಡ್ಡಿಗೆ ಕೊಟ್ಟಿದ್ದಾರೆ. ಅವ್ರು ಫುಡ್ಡಿಗೆ 60% ಖರ್ಚು ಮಾಡಿದ್ದಾರೆ. 60% ಆಫ್ 100 ಏನಾಗುತ್ತೆ 60 ಆಗುತ್ತೆ. ಸೊ ಉಳಿದಿದ್ದೆಷ್ಟು 40. ಅದಾದಮೇಲೆ ಈ 40ನ ರಿಮೈನಿಂಗ್ ಎಷ್ಟು 40. ಈ 40ಲಿ ಮತ್ತೆ ಪೆಟ್ರೋಲ್ಗೆ 8%, ಪೆಟ್ರೋಲ್ಗೆ 20% ಆಫ್ 40 ತೊಗೊಬೇಕು. ರಿಮೈನಿಂಗ್ ಅಲ್ವಾ ನಾವು ತೊಗೊತಿರೋದು, 20% ಆಫ್ 40 ತೊಗೋಬೇಕು. 20% ಆಫ್ 40 ಎಷ್ಟು 8. 10% 4 ಆದರೆ 20% 8 ಆಗುತ್ತೆ. ಸೊ ಅದಕ್ಕೆ ನಾನು ಮುಂಚೆನೇ ಇಲ್ಲಿ 8 ಬರೆದ್ಬಿಟ್ಟೆ, ಕನ್ಫ್ಯೂಸ್ ಆಗಬೇಡಿ. 20% ಆಫ್ 40ನ ಎಷ್ಟಾಗುತ್ತೆ 8 ಆಗುತ್ತೆ. ಆ 8 ರೂಪೀಸ್ನ ಎಲ್ಲಿ ಖರ್ಚು ಮಾಡಿದ್ದಾರೆ, ಪೆಟ್ರೋಲಿಗೆ ಖರ್ಚು ಮಾಡಿದ್ದಾರೆ. ಇನ್ನು ಉಳಿದಿದ್ದೆಷ್ಟು 32%. ನೆಕ್ಸ್ಟ್ ಇದು ರಿಮೈನಿಂಗು. ಅದಾದಮೇಲೆ ಮತ್ತೆ ಅದರಲ್ಲಿ ಎಂಟರ್ಟೈನ್ಮೆಂಟ್ಗೆ ಒಂದಷ್ಟು ಖರ್ಚು ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ 10%. ನಾವು ಯಾವ್ದ್ರ ಮೇಲೆ ತೊಗೋಬೇಕು, 100%? 100 ಮೇಲೆ ತೊಗೋಬೇಕಾ? ಅಲ್ಲ, ಉಳಿದಿರೋದ ಮೇಲೆ ತೊಗೊಬೇಕು. ಫಸ್ಟು ಒಂದು ಫುಡ್ನ ತೆಗ್ದಾದ್ಮೇಲೆ ಉಳಿದಿದ್ದು 40, ಅದಾದಮೇಲೆ ತೆಗ್ದಾದ್ಮೇಲೆ ಉಳಿದಿದ್ದು 32. ಸೊ 10% ಆಫ್ 32 ತೊಗೊಬೇಕು. 10% ಆಫ್ 32 ಎಷ್ಟು 3.2. ಸೊ 32ಅಲ್ಲಿ 3.2 ಮೈನಸ್ ಮಾಡಿದ್ರೆ ಎಷ್ಟು, 32ಅಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು 29. ಅದರಲ್ಲಿ 0.2 ಮೈನಸ್ ಮಾಡಿದ್ರೆ 28.8. ಈ 28.8% ನಮಗೆ 288 ಕೊಟ್ಟಿದ್ದಾರೆ. ಇವಾಗ ಸೇವಿಂಗ್ಸು ಇದೆ. ಈ 288 ಏನು ಅವ್ರ ಸೇವಿಂಗ್ಸು 288. ಅಂದರೆ ಆ 288 28.8% ಆದರೆ 100% ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ 100% ಎಷ್ಟಾಗುತ್ತೆ, ಇದಕ್ಕೆ ಏನು ಸಂಬಂಧ, ಇಂಟು 10 ಇದೆ. 100 ಇಂಟು 10 ಏನಾಗುತ್ತೆ 1000 ಆಗುತ್ತೆ. ಸೊ ನಮ್ಮ ಆನ್ಸರು 1000, 2880 ಅಲ್ಲ. ಓಕೆನಾ. ಈ ಆಪ್ಷನ್ ಕೂಡ ನಮಗೆ ಚಾಯ್ಸಲ್ಲಿ ಇರುತ್ತೆ. ಈ ಆಪ್ಷನ್ ನಮಗೆ ಕೆಳಗಡೆ ಆಪ್ಷನ್ಸಲ್ಲಿ ಕೂಡ ಕೊಟ್ಟಿರ್ತಾರೆ, 2280 ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿವರೆಗೂ ನಾವು ನೋಡಿಕೊಂಡ್ರೆ ನಿಮಗೆ ಸೇವಿಂಗ್ಸು 288 ಅನ್ನೋದು ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಡ್ರೆ ನಿಮಗೆ 100% ಎಷ್ಟು ಅಂತ ಬಂದ್ಬಿಡುತ್ತೆ. ಸೊ ಈ ಪರ್ಸೆಂಟೇಜ್ ನಿಮಗೆ ತಿಳ್ಕೊಳಕ್ಕಾಗಿಲ್ಲ ಅಂತಂದರೆ ನಿಮಗೆ ಆನ್ಸರ್ ಬರಲ್ಲ.
ಇಲ್ಲಿ ಈ ಒಂದು ಈಕ್ವೇಷನ್ ಅನ್ನೋದು ನೀವು ಫಾರ್ಮ್ ಮಾಡ್ಕೊಳಕ್ಕಾದ್ರೆ, ಯಾವುದೇ ಕ್ವಶನ್ ಕೊಡಲಿ ಅವರು, ಈ ಒಂದು ಈಕ್ವೇಷನ್ ಫಾರ್ಮ್ ಮಾಡ್ಕೊಳಕ್ಕಾದ್ರೆ ನಿಮಗೆ 50% ಆನ್ಸರು ನಿಮ್ಗೆ ಆಲ್ರೆಡಿ ಬಂದಿರುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ? ರಿಮೈನಿಂಗ್ ಮೇಲೆ ತೊಗೊಂಡಿರ್ತೀವಿ ನಾವು, ಏನೂ ಇಲ್ಲ. 100% ಅಂತ ತೊಗೊಂಡ್ರೆ ಇನಿಷಿಯಲ್ ವ್ಯಾಲ್ಯೂನ, ಅದರಲ್ಲಿ 60% ಫುಡ್ಡಿಗೆ 60% ಫುಡ್ ಮೇಲೆ ಎಕ್ಸ್ಪೆಂಡ್ ಮಾಡಿದ್ದಾರೆ ಅಂತ ಅಂದರೆ ಉಳಿದಿದ್ದೆಷ್ಟು 40, ಅದರಲ್ಲಿ 20%ನ ಪೆಟ್ರೋಲ್ ಯೂಸ್ ಮಾಡಿದ್ದಾರೆ, ಅಂದರೆ ಉಳಿದಿದ್ದೆಷ್ಟು 32, ಅದರಲ್ಲಿ 10%ನ ಎಂಟರ್ಟೈನ್ಮೆಂಟ್ ಯೂಸ್ ಮಾಡಿದ್ದಾರೆ, ಅಂದರೆ ಉಳಿದಿದ್ದೆಷ್ಟು 28.8%. 28.8%ನ 288 ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 28.8% 288 ಆದರೆ 100% ಎಷ್ಟು? 100% 1000 ಆಗುತ್ತೆ. ಸೊ 1000 ನಮ್ಮ ಆನ್ಸರ್. ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ಇನ್ನೊಂದು ಸಮಾನ ನಿಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಸೆಕೆಂಡ್ ಕ್ವಶನ್ ಬರ್ಕೊಳ್ಳಿ. ಇನ್ನೇ ಲೈಬ್ರರಿ 40% ಆಫ್ ದ ಬುಕ್ಸ್ ಆರ್ ಇನ್ ಇಂಗ್ಲಿಷ್, 20% ಆಫ್ ರಿಮೈನಿಂಗ್ ಆರ್ ಇನ್ ಹಿಂದಿ. ನಾನು ಈ ಥರ ಬರೀಬೇಕಾದ್ರೆ ನೀವು ಬೇಕಾದ್ರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಯಾಕಂದರೆ ನಾನು ಬರೆಯೋವರೆಗೂ ನೀವೇನು ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ. ನಾನು ಡಿಕ್ಟೇಟ್ ಮಾಡ್ಬೇಕಾದ್ರೆ ನಿಮಗೆ ಕ್ವಶನ್ಸ್ ಗೊತ್ತಾಗ್ತಾ ಇರುತ್ತೆ. ಇವಾಗ ಆಲ್ರೆಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಇವಾಗ ನಾನು ಮಾತಾಡ್ತಿದ್ದೀನಲ್ಲ, ಇವಾಗಲೂ ಕೂಡ ನೀವು ಆ್ಯಕ್ಚುಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಆಯಿತಾ? ನೆಕ್ಸ್ಟ್ 60% ಆಫ್ ದ ರಿಮೈನಿಂಗ್ ಆರ್ ಇನ್ ತೆಲುಗು and the remaining 7,200 books are in Kannada. Find the total number of books in library. ಕ್ವಶನ್ ಅರ್ಥ ಆಯ್ತಲ್ವಾ? ಏನು ಕೇಳಿದ್ದಾರೆ ಅವರು? ಒಂದು ಲೈಬ್ರರಿಲಿ 40% ಆಫ್ ದ ಬುಕ್ಸ್ ಆರ್ ಇನ್ ಇಂಗ್ಲೀಷ್. ಒಂದು ಲೈಬ್ರರಿಲಿ 40% ಬುಕ್ಸ್ ಇಂಗ್ಲೀಷಲ್ಲಿದ್ದಾವೆ, 20% ಅಂದರೆ 40% ಬುಕ್ಸ್ ಇಂಗ್ಲೀಷಲ್ಲಿದ್ದು, ಅದಾದಮೇಲೆ ಉಳಿದಿರೋದ್ರಲ್ಲಿ 20% ಆಫ್ ದ ಬುಕ್ಸ್ ಹಿಂದಿಲಿದ್ದಾವೆ. ಅದಾದಮೇಲೆ ಅದರಲ್ಲಿ ಉಳಿದಿರೋ 60% ಬುಕ್ಸು ತೆಲುಗಲ್ಲಿದ್ದಾವೆ. ಅದಾದಮೇಲೆ ಟೋಟಲ್ ಅಂದ ರಿಮೈನಿಂಗ್ ಬುಕ್ಸ್ 7,000, ಅಂದರೆ ಅಲ್ಲಿ ಉಳಿದಿರೋ 7,000 ಬುಕ್ಸು ಕನ್ನಡದಲ್ಲಿದ್ದಾವೆ ಅಂತ. ಸೊ ಫೈಂಡ್ ದ ಟೋಟಲ್ ನಂಬರ್ ಆಫ್ ಬುಕ್ಸ್ ಇನ್ ದ ಲೈಬ್ರರಿ. ಈ ಎಲ್ಲ ಬುಕ್ಸ್ನ ಸೇರಿಸಿದ್ರೆ ಎಷ್ಟಿದ್ದಾವೆ ಲೈಬ್ರರಿಲಿ ಅನ್ನೋದನ್ನ ನಮ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಇವಾಗ ನಾವು ಫಸ್ಟು ಇನಿಷಿಯಲ್ ಅಂದರೆ ಟೋಟಲ್ ಬುಕ್ಸ್ ಅಂತ ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗಬೇಕಾಗಿರೋದೇನು? ಇನಿಷಿಯಲ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ ಅಂತ. ಸೊ ಈ 7,200 ಇವಾಗ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಇದು ನಮಗೆ ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಬಿಟ್ರೆ ನಮ್ಗೆ ಆನ್ಸರ್ ಮುಗ್ದಂಗೆ. ಸೊ ಅದಾದಮೇಲೆ 100% ಎಷ್ಟು ಅಂತ ನಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇವಾಗ ನಮಗೆ ಎರಡು ಇನ್ಫಾರ್ಮೇಷನ್ ಗೊತ್ತು. ನಾವು ಈಗ ಕಂಡುಹಿಡಿಬೇಕಾದ್ರೆ ಈ ಪರ್ಸೆಂಟೇಜ್ ಎಷ್ಟು ಅಂತ. ಈ ಪರ್ಸೆಂಟೇಜ್ ಹೆಂಗೆ ಕಂಡುಹಿಡಿಬೇಕಂತಂದರೆ ಇದರಲ್ಲಿ ಕೊಟ್ಟಿರುವ ಇನ್ಫಾರ್ಮೇಷನ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಈ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಸೊ ಇವಾಗ ಟೋಟಲ್ಲು ಇನಿಷಿಯಲ್ ವ್ಯಾಲ್ಯೂ 100% ಅಂತ ತಗೊಂಡ್ರೆ ಅದರಲ್ಲಿ ಏನಾಗಿದೆ? 40% ಆಫ್ ದ ಬುಕ್ಸ್ ಆರ್ ಇನ್ ಇಂಗ್ಲೀಷ್. ಇದರಲ್ಲಿ 40% ಇಂಗ್ಲೀಷಲ್ಲಿದ್ದಾವೆ. ಅಂದರೆ 40% ಆಫ್ 100. 40% ಆಫ್ 100 ಏನು? 40. ಸೊ 40ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಉಳಿಯುತ್ತೆ? 60% ಉಳಿಯುತ್ತೆ. ರಿಮೈನಿಂಗ್ 60%. ಈ 60%ಅಲ್ಲಿ 20% ಹಿಂದಿಲಿದ್ದಾವೆ. 20% ಹಿಂದಿಲಿದ್ದಾವೆ. 20% ಆಫ್ 60 ಎಷ್ಟು? 10% ಆಫ್ 60 ಎಷ್ಟು? 6. 20% ಅಂದರೆ 12. ಇಲ್ಲಿ 12 ಹಾಕೋಬೇಕಿತ್ತು. ಇಲ್ಲಿ 12 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ನಮಗೆ? 48. 20% ಆಫ್ 60 12 ಬರುತ್ತೆ. ನೀವು ಸುಮ್ಮನೆ 20 ಅಂತ ಬರೆದುಬಿಟ್ಟೆ ಮಿಸ್ ಆಗಿ. 20% ಆಫ್ 60 12. ಆ 12%ನ ಮೈನಸ್ ಮಾಡಿದ್ರೆ ನಮಗೆ 48 ಉಳಿದಿರುತ್ತೆ. ಈ 48 ರಿಮೈನಿಂಗ್ ಅಲ್ವಾ? ಈ ರಿಮೈನಿಂಗಲ್ಲಿ ಮತ್ತೆ ಎಷ್ಟು? ತೆಲುಗು 60% ಇದೆ. ಈ 48ಅಲ್ಲಿ 60% ಆಫ್ ಬುಕ್ಸ್, 60% ಆಫ್ 48 ಎಷ್ಟು? 50% ಆಫ್ 48 ಎಷ್ಟು? 24. 10% ಆಫ್ 48 ಎಷ್ಟು? 4.8. 24 ಪ್ಲಸ್ 4.8 ಎಷ್ಟು? 28.8. 28.8 ನಾವು ಮೈನಸ್ ಮಾಡಿದ್ರೆ 19.2% ಬುಕ್ಸು ಇನ್ನು ಉಳಿದಿರೋದು. ಇದು ಕನ್ನಡ. 19.2% ಬುಕ್ಸು ಕನ್ನಡದಲ್ಲಿದ್ದಾವೆ.
ಸೊ ಇವಾಗ ಟೋಟಲ್ ಬುಕ್ಸ್ ಎಷ್ಟು ಅಂತ ನಾವು ತಿಳ್ಕೊಬೇಕು. ಸೊ 19.2% 7,200 ಆದರೆ ಅಂದರೆ 19.2% ಇವಾಗ ಕಂಡಿಡ್ಕೊಂಡ್ವಿ ಅಲ್ವಾ. 19.2% 7,200 ಬುಕ್ಸ್ ಅಂದರೆ 100% ಎಷ್ಟು ಅಂತ ಕ್ವಶನ್. ಸೊ ಇವಾಗ ನಮಗೆ ಇಲ್ಲಿ ರಿಲೇಷನ್ ಗೊತ್ತಾಗ್ತಿಲ್ಲ, ಇಲ್ಲೂ ಕೂಡ ರಿಲೇಷನ್ ಗೊತ್ತಾಗ್ತಿಲ್ಲ. ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 7,200 ಇಂಟು 100 ಡಿವೈಡ್ ಬೈ 19.2. ಸೊ ನಾವು ಡೆಸಿಮಲ್ ಪಾಯಿಂಟ್ನ ತೆಗೆದ್ಬಿಟ್ರೆ 7,200 ಇಂಟು 100 ಇಂಟು 10 ಡಿವೈಡ್ ಬೈ 192. ಸೊ ಇವಾಗ ಇನ್ನೊಂದು ಯಾವಾಗಲೂ ಏನು ಮಾಡ್ತೀವಿ, ನಾರ್ಮಲಾಗಿ ಈ ಮಿಸ್ಟೇಕ್ ಮಾಡ್ತೀರಾ. ಇದು 2 ಅಂದರೆ ಇದು 2 ಇಂದ ಡಿವೈಡ್ ಆಗುತ್ತೆ, ಇದು 2 ಇಂದ ಡಿವೈಡ್ ಆಗುತ್ತೆ ಅಂದ್ಬಿಟ್ಟು 2 ಇಂದ ಡಿವೈಡ್ ಮಾಡ್ಕೊಂಡು ಇದನ್ನು 2 ಇಂದ ಡಿವೈಡ್ ಮಾಡ್ಕೊಂಡು ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ಯಾಕಂತ ಅಂದರೆ ಈ ನಂಬರ್ ಏನಿದೆಯೋ ಅದನ್ನು ಎಕ್ಸಾಮಿನರು ಡೈರೆಕ್ಟಾಗಿ ಹೋಗೋಂಗೆ ಕೊಡ್ತಾನೆ. ನಾರ್ಮಲಾಗಿ 80ಇಂದ 85% ಈ ಕೆಳಗಡೆಯಿಂದ ನಂಬರೋ ಇಲ್ಲ ನೆಕ್ಸ್ಟ್ ಬರೋ ನಂಬರಿಂದ ಇದನ್ನು ಆಲ್ಮೋಸ್ಟ್ ಡೈರೆಕ್ಟಾಗಿ ಡಿವೈಡ್ ಆಗೋ ಥರ ಕೊಡ್ತಾನೆ. ನೀವು ಫಸ್ಟೇ ಅದನ್ನು ಡಿವೈಡ್ ಮಾಡಿಕೊಂಡು ಕಾಂಪ್ಲಿಕೇಟ್ ಮಾಡಿಕೊಂಡು ಇವಾಗ 2 ಇಂದ ಡಿವೈಡ್ ಮಾಡಿದ್ರೆ 3,600 ಏನೋ ಬರುತ್ತೆ. ಆ 3,600ನ ಇದು 2 ಇಂದ ಏನೋ ಬಂದು ಇಲ್ಲಿ ಒಂದು 10 ಬರುತ್ತೆ ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇರೋದು. ಅದಾದಮೇಲೆ ನೀವೇನು ಮಾಡ್ತೀರಾ, ಇಲ್ಲಿ ಬಂದಿರೋ ಆನ್ಸರ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು 523 ಬಂತು ಅಂದ್ಕೊಳ್ಳಿ, ಅದನ್ನು ಇಂಟು 25 ಅಂತ ಮಾಡ್ಕೊಂಡು ಇದು ಇನ್ನೂ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಒಂದು 10 ಸೆಕೆಂಡ್ 20 ಸೆಕೆಂಡ್ 30 ಸೆಕೆಂಡ್ ಅಲ್ಲೇ ವೇಸ್ಟ್ ಆಗೋಗುತ್ತೆ. ಸೊ ಇದೊಂದು ನಿಮಗೆ ಟಿಪ್ಸು. ಈ ನಂಬರ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅದನ್ನು ಕೆಣ್ಕಕ್ಕೆ ಹೋಗ್ಬೇಡ್ರಿ, ಬಿಟ್ಬಿಡ್ರಿ ಅದನ್ನು. ಅದಾಗ ತಂತಾನಾಗೆ ಶರಣಾಗುತ್ತಲ್ವ, ಅವಾಗ ಅದನ್ನು ಡಿವೈಡ್ ಮಾಡಿಬಿಡ್ರಿ. ಇವಾಗ ಏನು ಮಾಡ್ತೀರಾ ಅಂತಂದರೆ ಇದನ್ನು ನಾವು 4 ಇಂದ ಡಿವೈಡ್ ಮಾಡೋಣ. ಇದನ್ನು 4 25 ಇದನ್ನು 4 4 16 4 8 32 ಆಯ್ತಲ್ವಾ. ಇವಾಗ ಇದಕ್ಕೇನೋ ರಿಲೇಷನ್ಶಿಪ್ ಇದೆಯಾ, ಏನಾದ್ರು ಗೊತ್ತಾಗ್ತಿದೆಯಾ? ನನಗೆ ಗೊತ್ತಾಗ್ತಿದೆಯಾ ಅಂದರೆ ಏನು, 24 ಇಂಟು 2 ಇದು 24 ಇಂಟು 3. ಸೊ ನಾವು ಇದನ್ನ ಏನು ಮಾಡ್ತೀವಿ, 24 ಇಂಟು 2 24 ಇಂಟು 3 2 0 ಸಂಖ್ಯೆ ಹಾಕ್ಕೊಂಡೆ. ಇವಾಗ ನೀವು ಅದನ್ನು ಇಂಟು ಮಾಡಿದ್ರೆ 300 ಇಂಟು 25 ಎಷ್ಟಾಗುತ್ತೆ? 25 ಇಂಟು 3 ಎಷ್ಟು? 75. 2 0 ಹಾಕ್ಕೊಂಡ್ರೆ 7,500 ಇಂಟು 10 75,000. 75,000 ಡಿವೈಡ್ ಬೈ 2 75,000 ಡಿವೈಡ್ ಬೈ 2 ಎಷ್ಟು ಬರುತ್ತೆ? 37,500. ಸೊ ಇದು ಟೋಟಲ್ ಬುಕ್ಸ್. 37,500 ಇರೋದು ಟೋಟಲ್ ಬುಕ್ಸ್. ಅರ್ಥ ಆಗ್ತಿದೆಯಲ್ವಾ? ಸಿಂಪಲ್ ಆಗಿದೆಯಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳ್ತೀನಿ. ಏನು ಅಂತ ಅಂದರೆ ಇದನ್ನು ಮುಂಚೆನೇ ಹೇಳಿದ್ದೀನಿ ನಿಮಗೆ, ಬಟ್ ಅದನ್ನು ವಿತ್ ಎಕ್ಸಾಂಪಲಲ್ಲಿ ಇವಾಗ ಹೇಳ್ತಾ ಇದ್ದೀನಿ. ನಮಗೆ ನಾನು ಏನಂತ ಹೇಳಿದೆ ಮುಂಚೆ, ಸೀಕ್ವೆನ್ಸ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಪರ್ಸೆಂಟೇಜ್ನ ಸೀಕ್ವೆನ್ಸು ಇಂಪಾರ್ಟೆಂಟ್. ಪರ್ಸೆಂಟೇಜಸ್ಸಲ್ಲಿ ಪರ್ಸೆಂಟೇಜ್ ಸೀಕ್ವೆನ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ವಿ. ಇಲ್ಲಿ ಏನು ಕೊಟ್ಟಿದ್ದಾರೆ, 40 20 60 ಕೊಟ್ಟಿದ್ದಾರಲ್ವ. ಇದನ್ನು ನಾವು ಫಸ್ಟು 60 ತೊಗೊಂಡು ಅದಾದಮೇಲೆ 40 ತೊಗೊಂಡು ಅದಾದಮೇಲೆ 20 ತೊಗೊಂಡ್ರು ನಮಗೆ 19.2ನೇ ಬರುತ್ತೆ. ನೀವು ಫಸ್ಟು 20% ತೊಗೊಂಡು ಆಮೇಲೆ 60% ತೊಗೊಂಡು ಆಮೇಲೆ 40% ತೊಗೊಂಡ್ರು ನಮಗೆ 9.2ನೇ ಬರುತ್ತೆ. ನೀವು ಫಸ್ಟು 40 ತೊಗೊಂಡು ಅದಾದಮೇಲೆ 60 ತೊಗೊಂಡು 20 ತೊಗೊಂಡ್ರೆ ಹೆಂಗೆ ನೀವು ಇದನ್ನು ಮಾಡಿಕೊಂಡ್ರು ನಿಮಗೆ ಆನ್ಸರ್ 90.2ನೇ ಬರುತ್ತೆ. ಸೊ ಪರ್ಸೆಂಟೇಜಸಲ್ಲಿ ಸೀಕ್ವೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಇವಾಗ ನಾವು ಲಾಸ್ಟ್ ಇದ್ರಲ್ಲಿ ನೋಡೋದಲ್ಲ, 10% ಇನ್ಕ್ರೀಸ್ ಆಗಿ 10% ಡಿಕ್ರೀಸ್ ಆದರೆ ಸೇಮ್ ಪರ್ಸೆಂಟೇಜೇ ಬರುತ್ತೆ ಅಲ್ವಾ. ಸೇಮ್ ಇದು ಅದೇ ಥರನೇ. ಇವಾಗ ಬೇಕಂದ್ರೆ ಅದೊಂದು ಸಲ ಮಾಡಿ ನೋಡೋಣ, ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಆ್ಯಂಡ್ ನಾನು ಮಾಡ್ಬೇಕಾದ್ರೆ ಯಾವಾಗಲೂ ಫಸ್ಟ್ ದೊಡ್ಡದು ಯಾವುದಿದೆಯೋ ಅದನ್ನು ತೊಗೊಂಬಿಡ್ತೀನಿ. ಯಾಕಂತ ಅಂದರೆ ನನಗೆ ದೊಡ್ಡ ನಂಬರ್ನ ಇಲ್ಲಿ ನಾನು ಆಲ್ರೆಡಿ ಡಿಟೆಕ್ಟ್ ಮಾಡಿದ್ರೆ ನನಗೆ ಚಿಕ್ಕ ನಂಬರ್ ಇಳಿದಿರುತ್ತೆ. ಚಿಕ್ಕ ನಂಬರಲ್ಲಿ ಚಿಕ್ಕ ಪರ್ಸೆಂಟೇಜ್ನ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ಅಂದರೆ ಇವಾಗ ನಾನು ಫಸ್ಟು 20 ತೊಗೊಂಡ್ರೆ ನನಗೆ 80 ಮಿಕ್ಕುತ್ತೆ. 80ಲಿ 60%ನ ನಾನು ಮಾಡೋ ಬದಲು ನನಗೆ ಫಸ್ಟೇ 60 ತೊಗೊಂಡ್ಬಿಟ್ರೆ 40 ಉಳಿದಿರುತ್ತೆ. ಆ 40ಲಿ ನನಗೆ 20 ಮಾಡೋದು ಈಸಿ ಆಗುತ್ತೆ. ಸೊ ದೊಡ್ಡ ನಂಬರ್ ಫಸ್ಟ್ ತೊಗೊಂಡ್ಬಿಟ್ರೆ ನಮಗೆ ಉಳಿದಿರೋ ಚಿಕ್ಕ ನಂಬರಲ್ಲಿ ಚಿಕ್ಕ ಪರ್ಸೆಂಟೇಜ್ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಇದನ್ನೇ ಡಿಫ್ರೆಂಟಾಗಿ ಮಾಡೋಣ. ಅಂದರೆ ಫಸ್ಟು ನಾವು ಇಲ್ಲಿ 40 ಅದಾದಮೇಲೆ 20 60 ತೊಗೊಂಡ್ವಲ್ಲ, ಈಗ ನಾವು ಬೇರೆ ಪರ್ಸೆಂಟೇಜ್ ಯೂಸ್ ಮಾಡ್ಕೊಂಡು ನೋಡೋಣ. ನಿಮ್ಮ ಹತ್ರ ಆಲ್ರೆಡಿ ಕ್ವಶನ್ ಇದೆ ಅಲ್ವಾ. ಇವಾಗ ನಾವು ಆಲ್ರೆಡಿ ನಮಗೆ ಗೊತ್ತು ಇನಿಷಿಯಲ್ ವ್ಯಾಲ್ಯೂ 100 ಅಂತ. ಸೊ ಇನಿಷಿಯಲ್ ವ್ಯಾಲ್ಯೂ 100 ತೊಗೊಂಡ್ರೆ ನಾನು ಫಸ್ಟು ದೊಡ್ಡದು ಯಾವುದಿದೆ 60 ಇದೆ, ನಾನು 60 ಮೈನಸ್ ಮಾಡ್ಕೊತೀನಿ. ಫಸ್ಟು 60% ಆಫ್ 100 ಅಂತ ತೊಗೊಂಡ್ರೆ 60% ಯಾವುದಿಲ್ಲಿ ನಮಗೆ ಕೊಟ್ಟಿರೋದು 60% ಆಫ್ ತೆಲುಗು ಅಂತ ಕೊಟ್ಟಿದ್ದಾರೆ. ಸೊ 60% ಆಫ್ 100 ಏನು 60 ಆಗುತ್ತೆ. ರಿಮೈನಿಂಗ್ ಎಷ್ಟು 40. ಇದಾದಮೇಲೆ ಮತ್ತೆ ನಾನೀಗ 40% ಆಫ್ ಬುಕ್ಸ್ ಆರ್ ಇನ್ ಇಂಗ್ಲೀಷ್ ಇದೆ. 40% ಆಫ್ 40 ಏನೋ
40% ಆಫ್ 40, 10% ಆಫ್ 40 ಏನು 4 4 16. ಸೊ 16 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 24 ಬರುತ್ತೆ. ಇವಾಗಲ ಇದರಲ್ಲಿ 20% ಆಫ್ 24, 20% ಆಫ್ 24, 10% ಆಫ್ 24 ಎಷ್ಟು? 2. 10% ಆಫ್ 2, 10% ಆಫ್ 24 ಎಷ್ಟು? 2.4. ಸೊ 20% ಆಫ್ 2.4 ಎಷ್ಟು? 4.8. ಇಲ್ಲಿ 4.8 ಮೈನಸ್ ಮಾಡಿದ್ರೆ ನಮಗೆ ಮತ್ತೆ 19.2ನೇ ಬರುತ್ತೆ. ನೀವು ಬೇಕಾದ್ರೆ ಇದನ್ನು ಹೆಂಗಾದರೂ ಮಾಡಿ ನೋಡಿ, ನಿಮಗೆ ಲಾಸ್ಟ್ಗೆ 19.2ನೇ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ವೆರಿ ಸಿಂಪಲ್. ನಾವು 60 ಅಲ್ಲಿ ಫಸ್ಟ್ ಏನು ಮಾಡಿದ್ವಿ? ಫಸ್ಟು 40, ಅದಾದಮೇಲೆ 60, ಆದಮೇಲೆ 20 ತೊಗೊಂಡ್ವಿ. ಇಲ್ಲಿ ಫಸ್ಟು 60 40 20 ತೊಗೊಂಡ್ರಿ. ನೀವು ಬೇಕಾದ್ರೆ ಇದನ್ನು 20 40 60 ತೊಗೊಂಡ್ರು, ಇಲ್ಲ 40 60 20 ತೊಗೊಂಡ್ರು, ಇಲ್ಲ 60 40 20 ತೊಗೊಂಡ್ರು, ನಿಮ್ಗೆ ಇದೇ ಆನ್ಸರೇ ಬರುತ್ತೆ. ಬೇಕಾದ್ರೆ ಮಾಡಿ ನೋಡ್ತೀರೋ ನಂಗಿದ್ರೆ ನೋಡಿ. ಸೊ ಇದರಿಂದ ನಾವು ಏನು ತಿಳ್ಕೊಬೋದು ಅಂತಂದರೆ, ಸೀಕ್ವೆನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್ ಪರ್ಸೆಂಟೇಜಲ್ಲಿ. ಸೊ ನಿಮಗೆ ಅವ್ರು ದೊಡ್ಡ ನಂಬರ್ ಯಾವುದಾದ್ರು ಕೊಟ್ಟಿದ್ರೆ ಫಸ್ಟ್ ಅದನ್ನು ಅದ್ರಲ್ಲಿ ಮಾಡಿಬಿಡಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ನಿಮ್ಗೆ ಬೇರೆಯವ್ರಿಗಿಂತ ಒಂದು 5 ಸೆಕೆಂಡ್ 6 ಸೆಕೆಂಡ್ ಬೇಗ ಮಾಡಿದ್ರೆ ನಿಮಗೆ ಅಡ್ವಾಂಟೇಜು ಅಲ್ವಾ? ಸೊ ನಾನು ಇವತ್ತು ಮೇಯ್ನಾಗಿ ನಿಮಗೆ 2 ಕಾನ್ಸೆಪ್ಟ್ಸ್ ಹೇಳಬೇಕು ಅಂದ್ಕೊಂಡಿದ್ದೆ. ಒಂದು ಇದು ಸೀಕ್ವೆನ್ಸ್ ಇಂಪಾರ್ಟೆಂಟ್ ಅಲ್ಲ, ಇನ್ನೊಂದು ಏನಂತ ಅಂದರೆ ಇದರಲ್ಲಿ 40% ಆಫ್ 40 ಅಂತ ಅಂದರೆ ನೀವು ಅದನ್ನು ಡೈರೆಕ್ಟಾಗಿ 4² ಅಂತ ಹಾಕೊಬೋದು. ಹೆಂಗೆ ಅಂತ ಅಂದರೆ ನಾವು ಲಾಸ್ಟ್ ವೀಡಿಯೋಲಿ ಏನು ನೋಡ್ಕೊಂಡಿದ್ವಿ? 2% ಸೇಮ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದ್ದಾಗ ನಾವು ಅದನ್ನು ಏನಂತ ಅಂದ್ಕೊಂಡಿದ್ವಿ ಅಂದರೆ, ಇವಾಗ 10% ಇಲ್ಲಿ 10% ಆಫ್ 10 ಅಂತ ಅಂದರೆ ಅದು 1² ಆಗುತ್ತೆ. ಇಲ್ಲೇ ಕೆಳಗಡೆ ಬರೆದ್ಬಿಟ್ಟು ಅಂತಾಳೆ. 10% ಆಫ್ 10 ಅಂತ ಅಂದರೆ ಅದು 1² ಆಗುತ್ತೆ, 1.02 ಆಗುತ್ತೆ. ನಿಮಗೆ 20% ಆಫ್ 20 ಅಂತ ಅಂದರೆ ಅದು 2.02 ಆಗುತ್ತೆ. 30% ಆಫ್ 30 ಅಂತ ಅಂದರೆ ಅದು 3.02 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಅಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆಯಾ ಅಂತ ಅದು ನೀವು ಕ್ವಶನ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೋಡ್ಕೊಬೋದು. ಸೊ ಈ 2 ಕಾನ್ಸೆಪ್ಟ್ ಇವತ್ತು ಹೇಳ್ಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಇದು ಪ್ರಾಕ್ಟಿಕಲಾಗಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಸೀಕ್ವೆನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ತೋರಿಸಿದ್ದೀನಿ. ನಾವು ಪರ್ಸೆಂಟೇಜಲ್ಲಿ ತುಂಬ ಕಮ್ಮಿ ಸಮ್ಸ್ ಮಾಡಿರೋದು, ನಮಗೂ ಗೊತ್ತು ಪರ್ಸೆಂಟೇಜಲ್ಲಿ ತುಂಬ ಕಮ್ಮಿ ಸಮ್ಸ್ ಮಾಡಿದ್ದೀವಿ ಅಂತ. ಸೊ ನಿಮಗೆ ನನಗೆ ಗೊತ್ತು ನಿಮ್ಗೆ ಯಾವ್ಯಾವ ಥರ ಆಗ್ತಿದೆ ಅಂತ ಟೆನ್ಷನ್ ಆಗ್ತಿರುತ್ತೆ, ಕಲ್ತ್ಕೊಬೇಕು ಅಂತ ಅಂದ್ಕೊತಿರ್ತೀರ, ಏನೂ ಗೊತ್ತಾಗ್ತಿರಲ್ಲ, ಒಂದೊಂದ್ಸಲ ತಲೆಗೆ ತುಂಬ ಕನ್ಫ್ಯೂಸ್ ಆಗ್ತಾಯಿರ್ತೀರ. ಬಟ್ ಕನ್ಫ್ಯೂಸ್ ಆಗ್ತಿದ್ರೆ ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದರೆ ತಲೆಗೆ ಹೋಗ್ತಿದೆ ಅಂತ ಅರ್ಥ. ಸೊ ಟೆನ್ಷನ್ನೇ ತೊಗೊಬೇಡಿ. ನಿಮಗೆ ಇವಾಗ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಏನು ಅರ್ಥ ಆಗ್ತಿಲ್ಲ ಅಂದರೆ ಒಂದ್ಸಲ ಈ ಸೀರೀಸ್ನ ಒಂದ್ಸಲ ಫಿಲಮ್ ನೋಡ್ದಂಗೆ ನೋಡ್ಬಿಡಿ ಫಸ್ಟಿಂದ ಲಾಸ್ಟ್ವರೆಗೂ. ಸೆಕೆಂಡ್ ಟೈಮಿಂದ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆ್ಯಪ್ಟಿಟ್ಯೂಡ್ ಅನ್ನೋದು 1 ಕ್ವಶನಿಂದನೋ 2 ಕ್ವಶನಿಂದನೋ ಬರೋದಲ್ಲ, 20,000 ಕ್ವಶನ್ 20,000 ಕ್ವಶನ್ ಮಾಡೋದ್ರಿಂದ ಆ್ಯಪ್ಟಿಟ್ಯೂಡ್ ಬರೋದು. ಸೊ ಇದೆಲ್ಲ ನಾವು ಮಾಡ್ತಾ ನಮಗೆ ಜಸ್ಟು ನಾವು ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸಲ್ಲಿ ಈ ಆನ್ಸರ್ಸ್ನ ಮಾಡ್ಬಿಡ್ಬೋದು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ನಿಮಗೆ ಎಕ್ಸಾಮ್ಸಲ್ಲಿ ಈ ಥರ ಕ್ವಶನ್ಸ್ ಬಂದಾಗ ಇವಾಗ ನಿಮಗೂ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಅರ್ಧ ಗಂಟೆ ಆಗಿರ್ಬೋದೇನೋ, ಅಥವಾ 20 ಮಿನಿಟ್ಸ್ ಆಗಿರ್ಬೋದೇನೋ ಒಂದು ಸಮ್ಗೆ. ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ಅದು 10 ಮಿನಿಟ್ಸ್ ಆಗುತ್ತೆ, ಥರ್ಡ್ ಟೈಮ್ ಮಾಡಿದಾಗ ಅದು 5 ಮಿನಿಟ್ಸ್ ಆಗುತ್ತೆ, ಫೋರ್ತ್ ಟೈಮ್ ಮಾಡ್ಬೇಕಾದ್ರೆ 1 ನಿಮಿಷ ಆಗುತ್ತೆ, ಫಿಫ್ತ್ ಟೈಮ್ ಮಾಡ್ಬೇಕಾದ್ರೆ 30 ಸೆಕೆಂಡ್ಸ್ ಮಾಡ್ತಾರೆ. ಅದೇ ಥರ ನಿಮಗೆ ಎಷ್ಟೇ ಕ್ವಶನ್ಸ್ ಬಂದರೂ ನಿಮಗೆ ಪಟಾಪಟ್ ಮಾಡೋಕ್ಕೆ ನಿಮಗೆ ಆಗುತ್ತೆ. ಸೊ ಟೆನ್ಷನ್ ಏನೂ ತೊಗೊಬೇಡಿ. ಇವಾಗ ಅರ್ಥ ಆಗ್ತಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಪರವಾಗಿಲ್ಲ. ಆ್ಯಪ್ಟಿಟ್ಯೂಡ್ ಅನ್ನೋದು 1 ಸಲ 2 ಸಲ ನೋಡಿದ್ರೆ ಬರೋದಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆ್ಯಂಡ್ ನನಗೆ ಗೊತ್ತು ನಿಮಗೆ ಹೆಂಗೆ ಆಗ್ತಿದೆ ಅಂತ, ಯಾಕಂದರೆ ನಾನು ಕಲ್ತ್ಕೊಬೇಕಾದ್ರೂ ನನಗೆ ಹಿಂಗೆ ಆಗಿದ್ದು. ನಿಮ್ಮ ಜವಾಬ್ದಾರಿ ನಿಮಗೆ ಆ್ಯಪ್ಟಿಟ್ಯೂಡ್ ಹೇಳ್ಕೊಂಡು ಕೊಡೋ ಜವಾಬ್ದಾರಿ ನಂದು. ನನ್ನ ನಂಬಿ ಬ್ಲೈಂಡಾಗಿ ನಂಬಿ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನು ನೋಡಿ ಅದನ್ನು ಒಂದು ಸಲ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನನಗೆ ನೀವು ಅದು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದರೆ ನೀವು ಪಾಸ್ ಆಗೋ ಜವಾಬ್ದಾರಿ ನಂದು, ನಿಮಗೆ ಆ್ಯಪ್ಟಿಟ್ಯೂಡ್ ಹೇಳ್ಕೊಂಡು ಕೊಡೋ ಜವಾಬ್ದಾರಿ ನಂದು, ಸರಿನಾ? ನನ್ನ ಬ್ಲೈಂಡಾಗಿ ನಂಬಿ. ಸೊ ಈ ವಿಡಿಯೋಗೆ ಇಷ್ಟೇ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ.
ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ, ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.